ನಾರ್ತ್ ಕರ್ನಾಟಕದಲ್ಲಿ ಕಿಡ್ನಿ ಸ್ಟೋನ್ಸ್ ಬಹಳ ಕಾಮನ್. ಎಲ್ಲ ಸ್ಟೋನ್ಸ್ ಗಳನ್ನು ಟ್ರೀಟ್ಮೆಂಟ್ ಮಾಡೋದು ಬಹಳ ಡಿಫಿಕಲ್ಟ್. ಕೆಲವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತೀವಿ, ಕೆಲವು ಸರ್ಜರಿ ಮಾಡಿಸ್ತೀವಿ. ಇತ್ತಿತ್ತಲಾಗಿ ಲೇಸರ್ ಟ್ರೀಟ್ಮೆಂಟ್ ಅಂತೀವಿ, ಹೋಲ್ಮಿಯಂ ಲೇಸರ್ ಅಂತೀವಿ. ಈಗ ರೀಸೆಂಟ್ ಆಗಿ ಒಬ್ಬ 34 ಇಯರ್ ಮೇಲ್ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದ. ರಿಕರೆಂಟ್ ಸ್ಟೋನ್ 2 ಸಲ ಹಿಂದ್ಗಡೆ PCNL ಅಂತೀವಿ, ಹಿಂದ್ಗಡೆ ಹೋಲ್ ಹಾಕಿ ಸರ್ಜರಿ ಮಾಡಿದ್ರು. ಮತ್ತೆ ಅವನು 1.7 ಸೆಂಟಿಮೀಟರ್ ಸ್ಟೋನ್ ಮಾಡಿಕೊಂಡು ರಿಪೀಟೆಡ್ಲಿ ಇನ್ಫೆಕ್ಷನ್ ಮತ್ತು ಪೇನ್ ಆಗ್ತಾ ಇತ್ತು. ಅವನಿಗೆ ಯೂರಿನಲ್ಲಿ ಬ್ಲಡ್ ಹೋಗ್ತಾ ಇತ್ತು. ಮತ್ತೆ ಸರ್ಜರಿ ಮಾಡಿಸ್ಕೊಳ್ಳೋಕೆ ಹಿ ವಾಸ್ ಹ್ಯಾವಿಂಗ್ ಫಿಯರ್. ಬಟ್ ನಮ್ಮ ಕಡೆ ನಾವು ಈಗ RIRS ಅಂತ ಮಾಡ್ತೀವಿ, ಅಂದ್ರೆ ಹೋಲ್ಮಿಯಂ ಲೇಸರ್ ಲಿಥೋಟ್ರಿಪ್ಸಿ. ಅಂದ್ರೆ ಇದು ಮಿನಿಮಲ್ ಇನ್ವೇಜಿವ್, ಯಾವುದೇ ಹೋಲು ಅಥವಾ ಸ್ಟಿಚ್ ಇರಂಗಿಲ್ಲ. ನಮ್ಮ ಯೂರಿನ್ ಜಗದ ಮುಖಾಂತರನೇ ಫ್ಲೆಕ್ಸಿಬಲ್ ಇರೋಟ್ರೋಸ್ಕೋಪ್ಸ್ ಅಂತ ಇರ್ತವೆ, ಅದರ ಮುಖಾಂತರ ಹೋಗಿ ಕಿಡ್ನಿಯನ್ನು ಅಲ್ಲಿ ಸ್ಟೋನ್ ಎಲ್ಲಿದೆ ಅಂತ ಲೊಕೇಟ್ ಮಾಡಿಕೊಂಡು ಆ ಸ್ಟೋನ್ ಅನ್ನು ಪ್ರಿಸೈಸ್ ಆಗಿ ಹೋಲ್ಮಿಯಂ ಲೇಸರ್ ಫೈಬರ್ ಇಂದ ಬ್ರೇಕ್ ಮಾಡಿ ಡಸ್ಟ್ ಮಾಡತ್ತೆ. ಇದರ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಬೇರೆದ್ರಲ್ಲಿ ಸ್ಟೋನ್ ಪೀಸಸ್ ಮಾಡಿ ಸ್ಟೋನ್ ಪೀಸಸ್ ತೆಗಿತಾರ. ಬಟ್ ಇದ್ರ ಲೇಸರ್ ಥೆರಪಿಯಲ್ಲಿ ಹೆಂಗಾಗುತ್ತೆ, ಸ್ಟೋನ್ ವಿಲ್ ಬಿ ಮೇಡ್ ಇನ್ ಟು ಡಸ್ಟ್. ಅದು ಯೂರಿನ್ ಮುಖಾಂತರ ಪಾಸ್ ಆಗಿ ಹೋಗಂಗ್ ಮಾಡ್ತೈತಿ. ಅದಕ್ಕೆ ಈ ಫೆಸಿಲಿಟಿ ಕಿಡ್ನಿ ಸ್ಟೋನ್ ಗೆ ಬಹಳ ಹೆಲ್ಪ್ ಆಗ್ತಾ ಇದೆ.